ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಚಾಲುಕ್ಯರ ಆಟೋ ಚಾಲಕರ ಸಂಘ ಹಾಗೂ ಶಂಕರನಾಗ ಅಭಿಮಾನಿ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. 70ನೇ ಕನ್ನಡ ರಾಜ್ಯೋತ್ಸವವನ್ನು ಬಾದಾಮಿಯಲ್ಲಿ ಚಾಲುಕ್ಯ ಆಟೋ ಚಾಲಕರ ಸಂಘ ಮತ್ತು ಶಂಕರನಾಗ ಅಭಿಮಾನ ಬಳಗದ ವತಿಯಿಂದ ಕನ್ನಡದ ತಾಯಿ ಭುವನೇಶ್ವರಿ ಫೋಟೋ ಆಟೋಗಳ ಮೇಲೆ ಶೃಂಗಾರಗೊಳಿಸಿ ಬಾದಾಮಿ ಪಿಎಸ್ಐ ಹನುಮಂತ ನರಳೆ, ಸಿಬ್ಬಂದಿ ವಿಜಯ ರಾಠೋಡ್ ಮತ್ತು ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡಿಕೊಂಡು ನಾಮಫಲಕಕ್ಕೆ ಪೂಜೆ ಮಾಡಿ ಆಟೋ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಮೆರವಣಿಗೆಯಲ್ಲಿ ಆಟೋ ಚಾಲಕಿ ಭಾಗವಹಿಸಿ ಎಲ್ಲರ ಗಮನ ಸೆಳೆಯುವುದು ಜೊತೆಗೆ ಮೆರವಣಿಗೆ ಶೋಭೆ ತಂದಿದ್ದಾಳೆ. ಬಾದಾಮಿಯ ಎಲ್ಲ ಆಟೋಗಳು ಸಾಲಾಗಿ ಶಿಸ್ತಿನಿಂದ ಮುಖ್ಯ ರಸ್ತೆಯಲ್ಲಿ ಸಾಗುವುದರ ಮುಖಾಂತರ ಶಿಸ್ತಿಗೆ ಮತ್ತೊಂದು ಹೆಸರೇ ಆಟೋ ಚಾಲಕರು ಎಂಬುದು ಸಾಬೀತುಪಡಿಸಿದರು. ಕನ್ನಡ ನಾಡು ಕೇವಲ ಒಂದು ನೆಲವಲ್ಲ, ಅದು ನಮ್ಮೆಲ್ಲರ ಭಾವನೆ ಮತ್ತು ಜೀವನ. ನವೆಂಬರ್ 1 ಕನ್ನಡದ ತಾಯಿ ಭುವನೇಶ್ವರಿಗೆ ಜನ್ಮ ಕೊಟ್ಟ ಪವಿತ್ರ ದಿನ. ಈ ಮಣ್ಣಿನ ಸೊಗಡು, ಈ ನೀರಿನ ರುಚಿ, ಈ ಗಾಳಿಯ ಪ್ರೀತಿ ನಮ್ಮ ರಕ್ತದಲ್ಲಿ ಬೆರೆತಿದೆ. ಕನ್ನಡ ಎಂಬುದು ಬರೀ ನುಡಿಯಲ್ಲ, ಅದು ನಮ್ಮ ಅಂತರಂಗದ ಮಾತು, ನಮ್ಮ ಸಂಸ್ಕೃತಿಯ ಉಸಿರು. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗವನ್ನ ಸ್ಮರಿಸುವ ದಿನವಿದು. ಅವರ ಕನಸಿನ ಕೂಸೆ ನಮ್ಮ ಸುಂದರ ಹಿರಿದಾದ ಕರುನಾಡು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಮತ್ತು ಕರುನಾಡ ತಾಯಿ ಸದಾ ಚಿಮ್ಮಲಿ ಎಂಬ ಹಾಡನ್ನ ಎಲ್ಲ ಆಟೋಗಳಲ್ಲಿ ಹಾಕಿ ನಾವು ಎಲ್ಲಿಯೇ ಇದ್ರೂ ನಮ್ಮ ಹೃದಯದಲ್ಲಿ ಕನ್ನಡಾಂಬೆಯ ಪ್ರೀತಿ ಸದಾ ಹಚ್ಚ ಹಸಿರಾಗಿರಲಿ. ನಮ್ಮ ನಾಡಿನ ಭವ್ಯ ಇತಿಹಾಸ, ಶ್ರೀಮಂತ ಪರಂಪರೆ ಮತ್ತು ಕನ್ನಡ ಸಾಹಿತ್ಯದ ಸಿರಿ ನಮ್ಮೆಲ್ಲರ ಹೆಮ್ಮೆ. ಕನ್ನಡದ ಅಕ್ಷರದಲ್ಲಿ ದೇವರ ನಾದ, ಅದರ ನುಡಿಯಲ್ಲಿ ಮಣ್ಣಿನ ಪ್ರೀತಿ ಅಡಗಿದೆ ಅಂತ ಚಾಲುಕ್ಯ ಆಟೋ ಚಾಲಕರ ಸಂಘ ಹಾಗೂ ಶಂಕರನಾಗ ಅಭಿಯಾನ ಬಳಗದವರು ಘೋಷಣೆ ಕೂಗುತ್ತಾ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಮ್ಮ ಭಾಷೆ, ನಮ್ಮ ನಾಡಿನ ಬಗ್ಗೆ ನಾವು ಎಂದಿಗೂ ಅಭಿಮಾನ ಪಡೋಣ ಅಂತ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ರುದ್ರೇಶ್ ಬಾ ಹುಣಸಿಗಿಡದ ಭಾಷಣ ಮಾಡ್ರಿ.